ನಮ್ಮೆಲ್ಲರ ಪ್ರೀತಿಯ ಉಪ್ಪಿ ಸರ್ ಸೆಲೆಬ್ರೇಟ್ ಮಾಡೋದಕ್ಕೆ ಹ್ಯಾಟ್ರಿಕ್ ಜೋಡಿ ವೇದಿಕೆ ಮೇಲೆ ಬರ್ತಾ ಇದೆ. ಆ ಹ್ಯಾಟ್ರಿಕ್ ಜೋಡಿ ಹ್ಯಾಟ್ರಿಕ್ ಹೀರೋನ ಕರ್ಕೊಂಡ್ ಬರ್ತಾರೆ ವೇದಿಕೆ ಮೇಲೆ ನಮ್ಮ ವಿಜಯ್ ಸರ್ ಹಾಗೂ ಧನು ಅಂಡ್ ನಮ್ಮೆಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಕರ್ನಾಳ ಚಕ್ರವರ್ತಿ ಶಿವಣ್ಣ. ಲವ್ಲಿ. ಫಸ್ಟ್ ಸ್ಟೇಜ್ ಮೇಲೆ ಇವ್ರು 3 ಜನ ಒಟ್ಟಿಗೆ ನಿಂತಿರೋದೇ ನಮಗೊಂಥರ ಖುಷಿ. ಈ ಪ್ರೇಮ್ ಒಳಗೆ ಅದರ ಖುಷಿ. ಮನು ಮತ್ತೆ ಮೋಕ್ಷ ಫಸ್ಟ್ ಒಂದು ಫೋಟೋ ತಗೊಂಡ್ಬಿಟ್ಟು ನಾನು ಆಮೇಲೆ ಮಾತಾಡ್ತೀನಿ. ಬರ್ಬಿಟ್ಟೆ ಇಲ್ಲ ಅದು ಅದು ಲವ್ಲಿ. ಸೂಪರ್ ಸೂಪರ್. ನಾನು ನಿಮ್ಮಿಂದ ಮಾತು ಶುರು ಮಾಡೋಣ ಅಲ್ಲಿಂದ. ಏನೆಲ್ಲ ಮಾತಾಡೋದ್ರಿ, ಏನು ಮಾತಾಡೋದು? ಎಲ್ಲರಿಗೂ ನಮಸ್ಕಾರ. ನಾವು ಮುಹೂರ್ತಕ್ಕೆ ಬಂದಾಗ ಪೋಸ್ಟರ್ ಹೋಗ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಆ್ಯಡಮು, ಇವು, ಆ್ಯಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿನ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ, ಏನೋ ರಿಲಿಜನ್ನು ಏನೋ ಯೋಚನೆ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ಹಾಡು ಬಂತು, ಟ್ರೋಲ್ ಆಗುತ್ತೆ. ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ. ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರ ಅಂತ. ಆಮೇಲೆ ವಾರ್ನರ್ ನೋಡಿದೆ, ಅಲ್ಲಿಂದ ಮತ್ತೆ 2040 ಕೊಟ್ಟವ್ರು ಫ್ಯೂಚರ್ ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದ್ದಾರೆ ಅಂತ. ಅದೇ ಅಲ್ಲೆಲ್ಲಿಂದನೂ ಶುರುವಾಗಿ ತುಂಬ ವಿಷಯಗಳು ಸಿನಿಮಾದಲ್ಲಿದೆ ಅಂತ. ಅದಾದ್ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ಸಿನಿಮಾಗೆ ಅಂತ. ಎಲ್ಲಿ ನಾವು ಯಾವತ್ತೂ ಅವ್ರ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೋಗಿಲ್ಲ. ಎಲ್ಲರೂ ನಮ್ಮದೇ ಇಮ್ಯಾಜಿನೇಷನಲ್ಲಿ ಹೋಗಿರ್ತೀವಿ. ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ ಅಂತ ಒಂಚೂರು ಚಿವುಟಿ ಅವನೊಂಚೂರು ಹೆಸರುಗೊಳಿಸಿ ಅವನ ಮೈ ಮರುವನ್ನ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳಿ ಕಳಿಸಿರ್ತಾರೆ. ಸೊ ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಿದ್ದಾರೆ. ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನಿಮ್ಮ ಬುದ್ಧಿವಂತಿಗೆ ಉಪಯೋಗಿಸಿ ಅಂತ. ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ. ಥ್ಯಾಂಕ್ ಯು. ನಮಗೆ ಅದೊಂದು ಹಿಂಗೇನೋ ನಿಂಗೆ ಸಿನಿಮಾ ಬರ್ತಿದೆ ಈ ಥರದ್ದು ಒಂದು ಎಕ್ಸೈಟ್ಮೆಂಟ್ ಅರಿಯೋಕ್ಕಾಗಲ್ಲ. ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನಿಮಾನ ಅಂತ. ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನಿಮಾ ನೋಡ್ತೀವಿ ಇವಾಗಿನೂ. ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನನಗೆ, ನಮ್ಮ ಮುಹೂರ್ತಕ್ಕೆ ಬಂದಾಗ KP ಶ್ರೀಕಾಂತ್ ಅವರು ಫಸ್ಟು ಮಚ್ಚಿಟ್ಕೊಂಡು ಫೋಟೋ ಕಳಿಸ್ಬಿಡ್ತಾರೆ ಡೈರೆಕ್ಟರ್ಗಳಿಗೆ. ಇವೆಲ್ಲ ಹೆಂಗೆ ತಡ್ಕೊಂಡಿದ್ದಾರೆ ಇಲ್ಲಿ ಅಂತ ಈಗ ಆ್ಯಪಲ್ ಗೀಪಲ್ಲೆಲ್ಲ ನೋಡ್ಕೊಬಂದು. ಅದಾದಮೇಲೆ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಒಂಚೂರು ನೀವೇ ಬೇಕಂತ, ಬೇರೆ ಯಾರು ಬೇಡೋ ನೀವೇ ಬೇಕಂತ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು. ಅವಾಗ ಪ್ರಮೋಷನ್ ಅಂತ. ಇಲ್ಲಿ ಮೋಸ್ಟ್ಲಿ ನೀವು ಯಾವುದೋ ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ, ಎಲ್ಲ ಫುಲ್ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ. ಅವ್ರಿಗೆ ತುಂಬ ಕಟ್ಟಾಕ್ದಂಗೆ ಆಗಿರುತ್ತೆ. ಅದಕ್ಕೆ ಮೋಸ್ಟ್ಲಿ ಸ್ಟೀಟ್ ಎಲ್ಲ ಮಾಡಿಕೊಂಡು ಏನೋ ಒಂಚೂರು ಗುಡಿಸ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರು, ನಮ್ಮ ಕಾಕ್ರೋಚ್ಗೆ, ನೀನೇನು ಮಾಡ್ತೇವೆ ಗೊತ್ತಿಲ್ಲ, ಇವತ್ತು ಎಲ್ಲ ವಿಷಯ ನೀನೇ ಮಾತಾಡ್ಬೇಕು, ಇವತ್ತು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡಲೇಬೇಕು ಅಂತ. ಅದಕ್ಕೆ ಸುದಿ ಅದ್ಭುತವಾಗಿ ಬಂದು ಮಾತಾಡಿದ್ರು. ಸೊ ಒಳ್ಳೆಯದಾಗಿ ವೀನಸ್ ಎಂಟರ್ಟೈನರ್ಸು, ಹರಿ ಸಂಸ್ಥೆ, ಮನೋಹರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್. ಖುಷಿ ಆಯಿತು ಆನ್ಲೈನ್ ಬುಕ್ಕಿಂಗ್ಸ್ ಇದೆಲ್ಲ ಕೇಳಿ. ಖಂಡಿತ ಎಲ್ಲ ನೋಡ್ತೀವಿ ಸರ್, ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡು ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ಆ ಗಡಿ ದಾಟ್ಬಿಟ್ರೆ ಮತ್ತೆ ಕರ್ಕೊಬರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ ಸರ್. ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಇಷ್ಟು ವರ್ಷ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ವಿಜಯ್ ಸರ್. ಉಪ್ಪಿ ಸರ್, ನಿನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರೆಸ್ ಮೀಟಲ್ಲಿ ಮಾತಾಡಿದೆ ಅಲ್ಲಿ. ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಆಗಂಗೆ ಮಾಡೋದಕ್ಕೆ. ಆ್ಯಕ್ಚುಲಿ ತಾವು ಮಾತಾಡಿದ್ರಿ, ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋರು ಸರ್. ನೀವು ಯಾವಾಗ ಡೈರೆಕ್ಷನ್ ಅಂತ ಕೊಟ್ಟರೆ ಅವಾಗ ನಿಮ್ಮ ಸಿನಿಮಾಗಳು ನಾವು ಕಾಯ್ತಾ ಇದ್ದವು. ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಲರ್ನಿಂಗ್ ಡೈರೆಕ್ಟರ್ ಹೋಗಿ ನಿಮ್ಮ ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಇವತ್ತು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ. 100% ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರೂ ಸುಮಾರು ವರ್ಷ ಜ್ಞಾಪಕದಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ. ಅದಂತೂ ವಿತೌಟ್ ಡೌಟ್ ನಾನು ಹೇಳ್ತಿದ್ದೆ ಯಾವಾಗ ಸರ್ ಡೈರೆಕ್ಷನ್ ಮಾಡಿ ಸರ್ ಜ್ಞಾಪಕ ಇದೆ ಸರ್.
ಡೈರೆಕ್ಷನ್ ಮಾಡಿ ಸರ್ ಅಂತ. ಸೊ ಅವರೆಲ್ಲ ಬಿಸಿ, ಅವರು ಮೋಸ್ಟ್ಲಿ ಅವ್ರು ಮಾಡಿದಾಗ ಕರೀತಾರೆ ನೋಡ್ಕೊಂಡು. ಶ್ರೀಕಾಂತ್ ಅವ್ರ ಮೇಲೆ ತುಂಬ ಆಸೆ ಇತ್ತು, ಹೆಂಗೂ ಸರ್ದ ಮಾಡಿದ್ರು ಗತಿ ಹೇಳ್ಕೊಂಡು ಹೋಗಿ ಬಿಡ್ತಾರೇನೋ ಸರ್, ನಮ್ಮವ್ರ ಸರ್ ಇಬ್ಬರು ವರ್ಕ್ ಆಗಕ್ಕೆ ಬನ್ನಿ ಸರ್ ಅಂತ ಅದು ಮಾಡಲಿಲ್ಲ ಅವರು. ನಾನೀಗಂತೂ ಹೇಳಿದ್ದೆ ಸರ್ ಹೇಳಿ ಉಪ್ಪಿ ಸರ್ ಮಾಡಿದಾಗ ಅಂತ. ಆದರೆ ನನಗೆ ಲೈಫ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ, ಜ್ಞಾಪಕ ಇರಲಿ ಯಾವುದು ಅಂತ ಅದು. ಸೊ ನಿಮ್ಮ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ. ಹಂಗಾಗಿ ಬರುವಂಥ ಯಾರೇ ನಿರ್ದೇಶಕರಾಗಲಿ, ನೀವೊಂದು ನಾನು ಅವತ್ತೇ ಹೇಳಿದ್ದೆ, ಅವರು ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ. ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಉಟ್ಕೊಂಡು ಬಂದಂಥವ್ರು. ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ. ಒಳ್ಳೇದಾಗತ್ತೆ ಕೂಡ. ಲಹರಿ ಸರ್, ವೇಲು ಸರ್, ಶ್ರೀಕಾಂತ್ ಸರ್, ಶಿವಣ್ಣ ಯಾವಾಗಲೂ ಒಂದು ಫಂಕ್ಷನ್ ಹೇಳಿದ್ರು, ಶ್ರೀಕಾಂತ್ ಬಿಡಮ್ಮ ಚೆನ್ನಾಗಿ ಗೊತ್ತು, ಏನಿಲ್ಲ ಅಂದ್ರೆ ಹೋಗೋದು, ಏನೋ ಇದ್ರೆ ಮಾತ್ರ ಹೋಗೋದು. ಶ್ರೀಕಾಂತ್ ಅವರು ಶ್ರೀಕಾಂತ್ ಇದ್ದಾರೆ ಅಂತ ಏನೋ ಒಂದು ಬೇರೆ ಲೆಕ್ಕಾಚಾರಣೆ ಆಗುತ್ತೆ, ಒಳ್ಳೇದಾಗತ್ತೆ ಕೂಡ. ಒಳ್ಳೆ ಮನಸ್ಸು. ನಾಗಿ, ಪುನೀತ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದೀರಾ. ಉಪ್ಪಿ ಸರ್ನ ಅವರ ಆಲೋಚನೆಗಳು ತಕ್ಕನಾಗಿ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದಾರೆ. ಈ ಸಿನಿಮಾ ಖಂಡಿತವಾಗ್ಲೂ ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳುವಂಥ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ದೇವರನ್ನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಜಯ್ ಸರ್. ಪೋಸ್ಟರ್ ಅಲ್ಲಿ ಐ ಇದೆ, ಯು ಇದೆ, ಮಧ್ಯದಲ್ಲಿರುವಂತಹ ಹಾರ್ಟು ಇಲ್ಲಿ ಮಧ್ಯದಲ್ಲಿ ನಿಂತಿದೆ ನೋಡಿ. ಇವತ್ತು ನಾವು ಯು ಐ ಬಗ್ಗೆ ಏನು ಅರ್ಥ ಮಾಡ್ಕೊಂಡು ಇದೆ ಸರ್. ಐ ಲವ್ ಯು. ಅಣ್ಣ ನಿಮ್ಮ ಮಾತನ್ನ ಯಾಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ದೆ ಎಲ್ಲರೂ ಈ ಟೈಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನಾನು ವಿಶ್ ಪಿಕ್ಚರ್ ನೋಡಿದ್ದೆ, ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ, ಚೆನ್ನಾಗಿ ಆಗ್ತಾ ಇತ್ತು. ಅದಾದಮೇಲೆ ಓಮ್ ಬಂದಾದ್ಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಮಣಿರತ್ನ ಮಾತ್ರ ಅಂತಿರಲ್ಲ, ಯಾರೇ ಮಾಮೂಲಿ ಮೀರಿಸ್ತಾರೆ ಉಪ್ಪಿದ್ದಾರೆ ಡೈರೆಕ್ಟರ್ ಸರ್. ಅವ್ರು ಹೇಳಿದ್ರು ಏನು ಇದೆಲ್ಲ ಯಾಕೆ ಹೇಳ್ತಿರ್ತಾರೆ, ಇಲ್ಲ ಉಪ್ಪಿ ನೋಡ್ತಾ ಇರಿ, ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ಮೈಂಡ್ಲಿ ಅನಿಸ್ತಾ. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ, ಯಾಕಂದರೆ ಮೋಡದ ಮನೆಯಲ್ಲಿ ಮುಂಚೆ ಮಾಡಿದ್ದೆ ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್, ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಂದ್ರೆ ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕೋಸ್ಕರ ಅದು ಮಾಡೋದನ್ನ ಲಾಂಗ್ ಇಟ್ ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂದು ರಿಯಾಲಿಟಿ ಇತ್ತು, ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ. ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗೆ ಮಾಡ್ಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಆಯ್ತು ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದಷ್ಟು ಬಂದು ಕೂದ್ರಿ ಹಿಂಗೆಲ್ಲ ಮಾಡಿ ಏನೇ ಸರಿ. ನಾನು ಆ್ಯಕ್ಚುಲಾಗಿ ನಾನು ಯಾರು ಗೀತಾ ಬಿಟ್ಟರೆ ಯಾರು ಮುಟ್ಟಿಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ ದಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಅಲ್ಲಿ ನೀವೇನೆ ಗೀತಾ ಬಿಟ್ಮೇಲೆ ಅವರೇ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಅದು ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು. ಅಂದರೆ ಬರೀ ಡೈರೆಕ್ಟರ್ ಮಾತ್ರ ಅಂತ ಒಂದು ಆಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು. ಬಟ್ ಅದು ಒಂದು ಒಳ್ಳೆ ಮನಸ್ಸಿರ್ಬೇಕು, ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಓಮ್ ರಿಲೀಸ್ ಆಗುತ್ತೆ, ಅದಾದಮೇಲೆ ಇವು ಹೀರೋ ಪಾತ್ರ, ಆಮೇಲೆ ಜೊತೆಲಿ ಪ್ರೀತಿ ಇರ್ತೀವಿ, ಸಿನಿಮಾ ಮಾಡ್ತೀವಿ, ಲವಕುಶ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ ಯು ಐ ಆಗಲಿ, ಯಾಕಂದರೆ ಯು ಐ ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಸೊ ಯು ಐ ನಮಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ, ಯಾವಾಗ ಉಪೇಂದ್ರ ಫಿಲ್ಮ್ ಬಂದರೂ ಏನಾದರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ. ಅಯ್ಯೋ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಉಪೇಂದ್ರ ಬಂದು ಹೇಳ್ದು ಹಿಂಗಿದ್ದು ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ, ನಾವೇ ಇದು ಮಾಡ್ತೀವಿ. ಅಪ್ಪು ಕಡೆ ತುಂಬ ಇಷ್ಟ, ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವರು ಹೇಳ್ತೀವಿ ಇಲ್ಲ ಅಲ್ಲಿ ಸುಮಾರು ಇಲ್ಲ, ನನಗಿಷ್ಟ ಆಯಿತು ಅಷ್ಟೇ, ನನಗಿಷ್ಟ ಆಯಿತು ಅಷ್ಟೇ. ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಮಾಡೋದು ನನಗಿಷ್ಟ ಆಯಿತು ಅಷ್ಟೇ, ಅದು ಜನಗಳಿಗೆ ಇಷ್ಟ ಆಯಿತು ಅಷ್ಟೇ. ಪ್ರೀತಿಸಿದಾಗ ಅದನ್ನ ಬಹಳ ಹಾರ್ಟ್ಫುಲ್ ಆಗಿ ಪ್ರೀತಿಸ್ಬೇಕು. ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ, ಅಭಿಮಾನದಿಂದ ನೋಡ್ಬೇಕು ಸಿನಿಮಾ.
ಅಭಿಮಾನದಿಂದ ಬಂದು ನೋಡ್ಬೇಕು. ಇವ್ರು ನೋಡಿ, ನಾವು ತಮಿಳೆಲ್ಲ ಮಾಡ್ಬೇಕು, ನಾವು ಕಮಲಾಸನ್ ಫ್ಯಾನ್ ಆಗಿದ್ದು, ಪಿಕ್ಚರ್ ಚೆನ್ನಾಗಿದೆ ರೀ ಅಂತ ಹೇಳ್ತಿದ್ದು, ಅದು ಅಭಿಮಾನ. ಅವರು ಒಂದು ಆಕ್ಟಿಂಗ್ ಮೇಲೆ ಗೌರವ, ಒಂದು ಹೀರೋ ಒಂದು ಆಕ್ಟ್ ಮೇಲೆ ಗೌರವ. ಸಿ ದ್ಯಾಟ್, ನನಗೆ ಅದೇ ಇಷ್ಟ. ಅದಿರಬೇಕು. ಹಳೆ ಕಾಲದಲ್ಲಿ ಹೆಂಗಿತ್ತು ಅದು ವಾಪಸ್ ಬರಬೇಕು. ಸೂಪರ್. ಅದು ಬಂದಾಗಲೇ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟ್ರಿಗೆ ಬರಲ್ಲ ಜನ? ಮತ್ತೆ ಬರ್ತಾರೆ. ಇವತ್ತು ನೋಡಿ, ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ, ಎಲ್ಲ ಕಡೆ ಫುಲ್ ಆಗ್ತದೆ ಅಂದರೆ ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟೆನ್ಷನ್. ಆ ಥರದಲ್ಲಿ ಉಪೇಂದ್ರ ಅಂತ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು ಉಪೇಂದ್ರ. ಒಳ್ಳೆ ಥಿಂಗ್ ವೇಟಿಂಗ್ ಅಷ್ಟೇ, ಇನ್ನೊಂದು ಹೋಮ್ ಟೂ ಮಾಡಲಿ ಅಂತ ವೇಟಿಂಗ್ ಅಷ್ಟೇ. ಇವ್ರು ಹೇಳ್ತಿದ್ರು, ಯಾಕಂದ್ರೆ ಪ್ರಿಯಾಂಕ ಅವರ ನಾನೇ ಬೆಸ್ಟ್ ಅಂತ. ಬಟ್ ಗೀಸನ್ ಕೇಳ್ಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇನ್ನೊಂದು ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ, ಬರೀ ಶೂಟಿಂಗೇ ಇರ್ತಾನೆ ಅಂತ ಒಂದು ಪ್ರಾಬ್ಲಮ್. ಆದ್ರೆ ನನಗೆ ಬೇಡ, ನನ್ನ ಡೈರೆಕ್ಷನ್ ಬೇಡ, ಇಂಥವ್ರಿಗೆ ಡೈರೆಕ್ಟ್ ಮಾಡಿದ್ರೆ ಸಾಕು ನಾವು. ಇಲ್ಲ, ಬೆಸ್ಟ್ ಹಸ್ಬೆಂಡ್ ಈವನ್ ಈಸ್ ಇಂಟ್ರೆಸ್ಟ್. ನೋ ಡೋಂಟ್ ಸೇ ದಟ್, ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ಫ್ಯಾಮಿಲಿ ಅದು ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ. 100% ಮಾಡೇ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾ ಇಲ್ಲದೆ ಹೋದ್ರೆ ಐ ವಿಲ್ ಟ್ರೈ ಟು ವಾಚ್ ಇನ್ ಯುಎಸ್. 20th February ಅಲ್ಲಿ ವಾಚಿಂಗ್ ಎ ಫಿಲ್ಮ್. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅದೇ ಫೋನ್ ಮಾಡ್ತೀನಿ. ಸೊ ಓ ಮೈ ಗಾಡ್, ಸೋ ಸಾರಿ. ಬಟ್ ನೀವು ಇಲ್ಲಿರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮಗೋಸ್ಕರ. ಓಕೆ, ಟು ಡಿ ಫಾಲೋ ಹಿಯರ್. ಅಂದರೆ ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದಿ ಬೆಸ್ಟ್ ಫ್ಯಾಮಿಲಿ ಟೀಮ್ ಆಫ್ ಯುವರ್. ಗಾಡ್ ಬ್ಲೆಸ್. ಬ್ಯೂಟಿಫುಲ್ ಅಮ್ಮಣ್ಣ ನಿಮ್ದು ಅವ್ರ ಮಧ್ಯದಲ್ಲಿ. ನೀವು ಹೇಳ್ತೀರಾ ಸರ್, ನಾ ಬರೀ ಕಣ್ಣು ಅದೇ ಯು ಮತ್ತೆ ಐ ಅಲ್ಲ, ಕರೆಕ್ಟ್ ಆಗಿದೆ. ಯು ಅಂಡ್ ಐ. ಅವ್ರು ಬ್ಯೂಟಿ ನೋಡಿ ಸರ್, ಯು ಐಗೆ ಯಾವ ಯಾವ ರೀತಿಯ ಒಂದು ಅರ್ಥಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ನಿಜವಾದ ಪ್ರೀತಿ ಅಣ್ಣ ಹೇಳ್ತಾರೆ, ನಾನು ಯು ಐನ US ಅಲ್ಲಿ ನೋಡ್ತೀನಿ ಅಂತ. ಉಪ್ಪಿ ಸರ್ ಹೇಳ್ತಾರೆ, ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ. ಅಣ್ಣ ಹೇಳ್ತಾರೆ, ಇಲ್ಲ ಇಲ್ಲ, ನೀವು ಇಲ್ಲಿ ಇರ್ಬೇಕು, ಈ ಸಿನಿಮಾ ನೋಡ್ಕೋಬೇಕು, ಸಕ್ಸಸ್ ನೀವು ಇಲ್ಲಿ ನೋಡ್ಕೊಳ್ಳಿ, US ಅಲ್ಲಿ ನಾನು ನೋಡ್ಕೋತೀನಿ ಅಂತ. ಈ ಬಾಂಧವ್ಯ ಬರಲಿ ರೀ ಚಪ್ಪಾಳೆ. ಇದು